ನಮಸ್ಕಾರ ಕರ್ನಾಟಕ. ಕಂಗ್ರ್ಯಾಚುಲೇಷನ್ಸ್ 6 ಕೋಟಿ ಕನ್ನಡಿಗರಿಗೆ, ನೊಂದ ಆತ್ಮಗಳಿಗೆ, ಹಿರಿಯ ವಕೀಲರಿಗೆ, CS ದ್ವಾರಕಾಂತ್ ಅವರಿಗೆ, ನೂರಾರು ವಕೀಲರು SIT ಫಾರ್ಮ್ ಆಗಲಿ ಅಂತ ಬೀದಿಗಿಳಿದಂಥ ವಕೀಲರಿಗೆ, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆದಂತ ಒಬ್ಬ ಜಡ್ಜ್ ಆಗಿ ಬೀದಿಗಿಳಿದು 6 ಕೋಟಿ ಕನ್ನಡಿಗರ ಪರವಾಗಿ, ಆ ಧರ್ಮಸ್ಥಳದಲ್ಲಿ ನೊಂದ ಆತ್ಮಗಳ ಪರವಾಗಿ ಬೀದಿಗಿಳಿದಂತ ಜಸ್ಟಿಸ್ ಗೋಪಾಲ್ ಗೌಡ್ರಿಗೆ, ದ್ವಾರಕಾನಾಥ್ ಸರ್ಗೆ, ಎಲ್ಲ ಹಿರಿಯ ವಕೀಲರುಗಳಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಸಣ್ಣ ವಾಯ್ಸ್ಗಳಾದ್ರೂ ಎತ್ತಿ ವಿಡಿಯೋ ಮಾಡಾಕದಂತ ಪ್ರತಿಯೊಬ್ಬರಿಗೆ, ಆಟೋ ಚಾಲಕರಿಗೆ, ಹೆಣ್ಮಕ್ಕಳಿಗೆ, ಇಲ್ಲಿ ಕಮೆಂಟ್ ಹಾಕಿದವ್ರಿಗೆ, ಕ್ಯಾಕರ್ಸಿ ಉಗಿದವ್ರಿಗೆ, ಈ ಸರ್ಕಾರಕ್ಕೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ನಿಮ್ಮ ಪ್ರೆಷರ್ ವರ್ಕ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಸಿದ್ದರಾಮಯ್ಯ ಗವರ್ಮೆಂಟ್ SIT ಫಾರಂ ಮಾಡಿದ್ದಾರೆ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ನಮ್ಮ ಪ್ರೆಷರ್ ಅಲ್ಟಿಮೇಟ್ಲಿ SIT ಫಾರಂ ಆಗಬೇಕು ಅನ್ನೋದು ಫಾರ್ಮ್ ಆಗಿದೆ. ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್. ಸಂವಿಧಾನ ಕೊಟ್ಟಿರುವಂತ ಆಶಯನ ಖಂಡಿತ ನಾವುಗಳು ಮಾಡಿದಂತ ಕೆಲಸ, ನಾವುಗಳು ಮಾಡಿದಂತ ವಿಡಿಯೋ, ಮಾಡಿದಂತ ಪ್ರತಿಯೊಂದು ಆಕ್ಟಿವ್, ನೀವು ಹಾಕದಂತ ಪ್ರತಿಯೊಂದು ಕಮೆಂಟ್, ಮಾಡಿದಂತ ಪ್ರತಿಯೊಂದು ಶೇರ್, ನಿಮ್ಮ ಮನಸ್ಸಿನಲ್ಲಿ ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆ, ನೊಂದಂತ ಜೀವಗಳು ಎಲ್ಲ ಸೇರಿ ವರ್ಕೌಟ್ ಆಗಿದೆ. ಇಟ್ ಹಾಸ್ ವರ್ಕ್ಡ್ ಔಟ್. SIT ಇಸ್ ಅಫಿಷಿಯಲಿ ಫಾರ್ಮ್ಡ್ ಬೈ ಯಾವ ಮುಖ ಇಟ್ಕೊಂಡು ಸಿದ್ದರಾಮಯ್ಯ ಮಾಡಲ್ಲ ಅಂತಂದ್ರು ಅದೇ ಸಿದ್ದರಾಮಯ್ಯ SIT ಮಾಡಿದ್ದಾರೆ. ಅಂಡ್ ನಾವೆಲ್ಲ ಸೇರಿ ಸಿದ್ದರಾಮಯ್ಯನ ಕೈಯಲ್ಲಿ SIT ನ ಫಾರ್ಮ್ ಮಾಡಿಸಿದ್ದೀವಿ. ಅಂಡ್ ದಿಸ್ ಇಸ್ ದ ಪವರ್ ಆಫ್ ದ ಪೀಪಲ್. ಇದನ್ನೇ ಡೆಮೋಕ್ರಸಿ ಅನ್ನೋದು, ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು. ಯಾವ ಸರ್ಕಾರ ಮಾಡಲ್ಲ ಅನ್ನತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ, ಆ ಸರ್ಕಾರದ ಕೈಯಲ್ಲಿ ಮಾಡಿಸೋದೇ ಒಂದ್ ಮಜ್ಜಾ, ಒಂದ್ ಕಿಕ್ ರೀ. ಆಹಾ, ಈ SIT ಆರ್ಡರ್ ನೋಡಿದ ತಕ್ಷಣ ಒಂದು 10,000 ಕೋಟಿ ದುಡ್ಡು ಬಂದು ಬಿದ್ರೆ ಎಷ್ಟು ಖುಷಿ ಆಗುತ್ತೆ ಮನುಷ್ಯನಿಗೆ. ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತು. ದುಡ್ಡಲ್ಲ ಇಂಪಾರ್ಟೆಂಟ್. ಯಾವ ಸರ್ಕಾರ ಪೊಗರು ಮಾತಲ್ಲಿ ಮಾಡೋಣ ನೋಡೋಣ ಪೊಲೀಸರು ಹೇಳಿ, ಈಗ ಯಾರು ಹೇಳಿದ್ರ ಡೆಲ್ಲಿಯಿಂದ ಗುಮ್ತಾವ್ರೆ. ರಾಹುಲ್ ಗಾಂಧಿಗೆ ಬಿಟ್ಟಿಲ್ಲ ನಾವು. ನಮಗೂ ಅಷ್ಟೇ ಅಷ್ಟು ಚೆನ್ನಾಗಿ ಹಿಂದಿ ಬರಲ್ಲ. ಆದ್ರೂ ರಾತ್ರಿ ರಾಹುಲ್ ಗಾಂಧಿಗೂ ಹಾಕೊಂಡು ಗುಮ್ಮಿದ್ದೀವಿ ಹಿಂದಿನಲ್ಲಿ. ರಾತ್ರಿ ಆಗಲಿ ನಾನು, ಇಟ್ಸ್ ಬಿನ್ 5 days ನಾನು ಮಲಗಿಲ್ಲ. ಐ ಹ್ಯಾವೆಂಟ್ ಸ್ಲೆಪ್ಟ್. ನಾನು, ನೀವು ನಂಬ್ತಿರೋ ಇಲ್ಲೋ, 5 ದಿವಸ ಆಗಿದೆ ಮಲ್ಗಿ. ನಾನು ಹೆಂಡತಿ ಹೇಳ್ತಾ ಇದ್ಲು, ಮಲ್ಕಳ್ರಿ ಒಳ್ಳೆ ಪಿಶಾಚಿ ತರ. ಐ ಆಮ್ ನಾಟ್ ಗೆಟಿಂಗ್ ಸ್ಲೀಪ್. ನನಗೆ ನಿದ್ದೆ ಬರ್ತಾ ಇಲ್ಲ. ಈಗ ಚೆನ್ನಾಗಿ ಹೋಗಿ ನಿದ್ದೆ ಮಾಡ್ತೀನಿ. ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಬಯಕೆ, ನಿಮ್ಮೆಲ್ಲರ ಕಮೆಂಟ್, ನಿಮ್ಮೆಲ್ಲರ ಪ್ರಾರ್ಥನೆ ಎಲ್ಲ ವರ್ಕೌಟ್ ಆಗಿದ್ದಾರೆ. ಯಾವ ಸಿದ್ದರಾಮಯ್ಯ SIT ಮಾಡಲ್ಲ ಅಂದ, ಯಾವ ಮಾಧ್ಯಮಗಳು ಈ ಕೇಸನ್ನ ಸೈಡ್ಗಿಟ್ವೋ ಅದೇ ಮಾಧ್ಯಮಗಳು ಇವತ್ತು ಹೆಡ್ಲೈನ್ಸ್ ಮಾಡ್ತಾ ಇದೆ SIT ಆಗಿದೆ ಅಂತ. ಅಂಡ್ ದಟ್ಸ್ ದ ಪವರ್ ಆಫ್ ಕನ್ನಡಿಗಾಸ್. 6 ಕೋಟಿ ಕನ್ನಡಿಗರ ಪವರ್ ಅಂದ್ರೆ ಇದೇನೆ. 6 ಕೋಟಿ ಕನ್ನಡಿಗರಂದ್ರೆ ಇದೇನೆ. ರಿಯಲಿ ಇಟ್ಸ್ ಅ ವಂಡರ್ಫುಲ್ ಡಿಸಿಷನ್ ಬಿಕಾಸ್ ಆಫ್ ಯು. ನಿಮ್ಮಗಳಿಂದ ಸಾಧ್ಯ ಆಯ್ತು. ನಿಮ್ಗೆ ನಂಬಿಕೆ ಇತ್ತು. ಪ್ರತಿಯೊಬ್ಬರು ಹಾಕಿರಿ. ನಾನು ನಾನಾ ರೀತಿ ಉಚ್ಚಾಟ ಮಾಡಿದೆ ಬಿಡಿ. ಉಚ್ಚಾಟ ಒಂದ್ ರೀತಿ ಮಾಡಿದ್ದಿಲ್ಲ. ಸ್ಮಶಾನ, ಇಲ್ಲಿ ಪೂಜೆ, ಧ್ಯಾನ. 5 ದಿವಸ ಆಯ್ತು ಮಲಗಿಲ್ಲ. ನನ್ನ ತಂಗಿ, ನನ್ನ ಸಂಬಂಧಿ ಯಾರು ಕೂಡ ಅಲ್ಲಿ ಕಳೆದೋಗಿಲ್ಲ. ಬಟ್ ಆದ್ರೂ ಆ ಆತ್ಮಗಳ ನೋವಿಗೆ, ನೀವು ಪಟ್ಟಂತ ನೋವಿಗೆ, 12 ವರ್ಷಗಳ ಹಿಂದೆ ಆ ಸೌಜನ್ಯ ಕೇಸ್ಗೆ ಮಾಡಿದಂತ ದ್ರೋಹಕ್ಕೆ ಇವ್ರುಗಳಿಗೆ ಬುದ್ಧಿ ಕಲಿಸಲೇಬೇಕು. ಅಂಡ್ ಯಾವ ಮಟ್ಟಕ್ಕನ ಹೋಗ್ಲಿ ಇವರು, ಐ ವಾಸ್ ರೆಡಿ. ನಾನು ಏನಕ್ಕೂ ಭಯ ಬೀಳೋ ಲೆವೆಲ್ಲೇ ಇಲ್ಲ. ಏನ್ ಮ್ಯಾಕ್ಸಿಮಮ್ ಏನ್ ಮಾಡಕ್ಕಾಗತ್ತೆ, ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಿತ್ತು. ಬಟ್ ಐ ರಿಯಲಿ ಥ್ಯಾಂಕ್ ಅಂಡ್ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಸೀನಿಯರ್ ಸುಪ್ರೀಂ ಕೋರ್ಟ್ ಕೌನ್ಸಿಲ್ ಧನಂಜಯ ಸರ್ ಅವ್ರೆ. ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕೆ ಅಂತಂದ್ರೆ ಈ ಕೇಸನ್ನ ನಿಮ್ ಹುಡುಗರನ್ನ ಕಳಿಸಿ ಮತ್ತೆ ಇದಕ್ಕೊಂದು ಸುವರ್ಣ ಅಜಿತ್ನಿಗೆ ನೀವು ರೋಸ್ಟ್ ಮಾಡಿದ ರೀತಿ ಇದೆಯಲ್ಲ, ವಿ ಹ್ಯಾವ್ ಟು ಸಲ್ಯೂಟ್ ಯು ಸರ್.
ಐ ಸಲ್ಯೂಟ್ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ವಾಲ್ವ್ಡ್ ಇನ್ ದಿಸ್. ಈ ಒಂದು ಹತ್ಯಾಕಾಂಡದ ವಿರುದ್ಧವಾಗಿ ಧ್ವನಿ ಎತ್ತದಂತ ಪ್ರತಿಯೊಬ್ರು ಕೂಡ ಈ SIT ರಚನೆಯಲ್ಲಿ ತಮ್ಮ ಐ ಥಿಂಕ್ ಇನ್ವಾಲ್ವ್ಮೆಂಟ್ ಇದೆ. ಯಾವ ಸಿದ್ದರಾಮಯ್ಯ ದುರಾಂಕಾರದಿಂದ ನೋಡೋಣ ಮಾಡೋಣ ಅಂತ ಅಂದ್ರು, ಅದೇ ಸಿದ್ದರಾಮಯ್ಯನ ಸರ್ಕಾರದ ಕೈಯಲ್ಲಿ SIT ಮಾಡಿಸಿದ್ದೇವೆ. ಈ SIT ರಚನೆ ಆಗಿದೆ. ಆರೋಪಿಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರಾಗೇಟ್ ಮಾಡಿ ಅರೆಸ್ಟ್ ಮಾಡಿಸ್ತೀವಿ. ಇದು ಕೂಡ ಶಬ್ದ. SITಗೆ ಮುಗಿಯಲ್ಲ. ಆರೋಪಿಗಳ ಅರೆಸ್ಟ್ ಆಗ್ಲೇಬೇಕು. ಅವನು ದೇವಮಾನವನೇ ಆಗಿರ್ಲಿ, ಈ ದೇಶಕ್ಕೆ ಪ್ರಧಾನಿನೇ ಆಗಿರ್ಲಿ, ಅವನಂತೂ ಅರೆಸ್ಟ್ ಆಗ್ಲೇಬೇಕು. ಅರೆಸ್ಟ್ ಆಗೋವರೆಗೂ ನಾವ್ ಯಾರು ಕೂಡ ಮಲಗಲ್ಲ. ವಿ ವಿಲ್ ಚೇಸ್ ದ ಗವರ್ಮೆಂಟ್. ಯಾವ ಮಾಧ್ಯಮಗಳು 2 ದಿವಸ ಬಡ್ಕೊಂತಾರೆ, ಜಗದೀಶ 2 ದಿವಸ ಏನೋ ಬಡ್ಕೊಂತಾನೆ ಅಂತ ಯಾವ ಮಾಧ್ಯಮ ಅನ್ಕೊಂಡು ನಮ್ಮನ್ನೆಲ್ಲ ಇಗ್ನೋರ್ ಮಾಡಿದ್ರು, ನಿಮ್ಮ ಮೆಸೇಜ್ ಅನ್ನ ಇಗ್ನೋರ್ ಮಾಡಿದ್ರು, ಅದೇ ಮಾಧ್ಯಮಗಳು ಇವತ್ತು ಹೆಡ್ಲೈನ್ಸ್ ಮಾಡ್ತಾ ಇದೆ. SIT ರಚನೆ ಆಗಿದೆ. ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಒಂದು ಹೊಸ ಚಾಪ್ಟರ್ ಶುರುವಾಗಿದೆ. ಆಮೇಲೆ SIT ನಲ್ಲಿ ಅದೊಂಚೂರು ಕೇಸಸ್ ಕೊಡು, ಎಷ್ಟೆಷ್ಟು ಕೇಸ್ ಆಗಿದೆ ಅಂತ. SIT ಟೀಮ್ ಅಲ್ಲಿ ಪ್ರಣವ್ ಮಹಾಂತಿ ಒಳ್ಳೆಯ IPS ಆಫೀಸರ್. ನನಗಿರೋ ಮಾಹಿತಿ ಪ್ರಕಾರ ಪ್ರಣವ್ ಮಹಾಂತಿ ಅವರು SITಯ ಮುಖ್ಯಸ್ಥರಾಗಿ ಈ ಒಂದು ಧರ್ಮಸ್ಥಳದ ಕೇಸಲ್ಲಿ ಕೆಲಸ ಮಾಡ್ತಾರೆ. ಜೊತೆನಲ್ಲಿ ನಮ್ಮ ನಾರಾಯಣ್ ಗೌಡ್ರ ಮಗ IPS ಆಫೀಸರ್ ನಾರಾಯಣ್ ಗೌಡ್, ರಿಟೈರ್ಡ್ ನಾರಾಯಣ್ ಗೌಡ್ರ ಮಗ ಅನುಚೇತು ಬೆಂಗಳೂರು ಜಾಯಿಂಟ್ ಪೊಲೀಸ್ ಕಮಿಷನರ್ ಆಗಿದ್ರು. ಅನುಚೇತ್ ಅವ್ರನ್ನ SIT ನಲ್ಲಿ ಹಾಕಿದ್ದಾರೆ. ಜೊತೆಯಲ್ಲಿ ಜಿತೇಂದ್ರ ಕುಮಾರ್, ಓಕೆ, ಅಂಡ್ ಜಿತೇಂದ್ರ ಕುಮಾರ್, ಸೌಮ್ಯಕಾಂತ, ಒಟ್ಟು 4 ಜನರನ್ನ SIT ಟೀಮ್ ಅಲ್ಲಿ ಇರೋದ್ರಲ್ಲಿ ಎಲ್ಲರೂ ನಿಷ್ಠಾವಂತರು ಅಂತ ನಮಗೆ ಅನಿಸ್ತಾ ಇದೆ. ಎಸ್ಪೆಷಲಿ ಪ್ರಣವ್ ಮಹಾಂತಿ ಅವರು ಒಂದು ಒಳ್ಳೆಯ ಹ್ಯಾಂಡ್ ಇರುವಂತ, ಎಕ್ಸ್ಪೀರಿಯನ್ಸ್ ಇರುವಂತ IPS ಆಫೀಸರು. ಹಾಗಾಗಿ ನಿಟ್ಟುಸಿರು ಬಿಡುವಂತ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ಆರೋಪಿಗಳು ಅರೆಸ್ಟ್ ಆಗಿ ಜೈಲ್ಗೆ ಹೋಗಲ್ಲ, ನಾವ್ ಯಾರು ಮಲಗಬಾರ್ದು, ನಾವ್ ಯಾರು ಚೇಸ್ ಮಾಡೋದು ನಿಲ್ಲಿಸಬಾರ್ದು. SIT ಅಂತ ಸಮಾಧಾನ ಬೇಡ. ಪಾದಯಾತ್ರೆನೂ ಮಾಡಬೇಕು. ಅಂದ್ರೆ ಇನ್ವೆಸ್ಟಿಗೇಷನ್ಗೆ ನಾವ್ ಯಾರು ತೊಂದರೆ ಕೊಡೋದು ಬೇಡ. SIT ಅವ್ರ ಕೆಲಸ ಮಾಡ್ಲಿ. ಸರ್ಕಾರ ಈ SITಗೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್, ಮ್ಯಾನ್ ಪವರ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅವರು ಭಿಕ್ಷೆ ತಕ್ಕಾಗಲ್ಲ. ಅವರುಗಳಿಗೆ ಇನ್ವೆಸ್ಟಿಗೇಷನ್ ಬೇಕಾದಂತ ಆಂಬ್ಯುಲೆನ್ಸ್ಗಳು, ಮೆಡಿಕಲ್ ಟೀಮು, DNA ಟೀಮು, ಫಾರೆನ್ಸಿಕ್ ಟೀಮು, ಡಾಗ್ ಸ್ಕ್ವಾಡ್ ಎಲ್ಲದಕ್ಕೂ ಹಿಂದೆ ಮುಂದೆ ನೋಡ್ದಿರಾ. ಅವ್ರೇನಕ್ಕೂ ಭಿಕ್ಷೆ ಬೇಡಬಾರ್ದು. SIT ಏನಾದ್ರು ಬಂದು ಚಿಕ್ಕಮಂಗ್ಳೂರು ಭಿಕ್ಷೆ ಬೇಡದ್ರೆ, ಹೋಮ್ ಮಿನಿಸ್ಟರ್ ನಿನಗೈತೆ ಮರ್ಯಾದೆ. ವಿ ವಾಂಟ್ ದಿಸ್ ಟೀಮ್ ಟು ಆಕ್ಸೆಸ್, ಎಲ್ಲಾ ರೀತಿಯ ಆಕ್ಸೆಸಿಬಿಲಿಟಿ ಇರಬೇಕು. ಅಡಿಷನಲ್ ಫೋರ್ಸ್, ಫಾರೆನ್ಸಿಕ್ ಟೀಮ್, DNA ಟೀಮ್, ಮತ್ತೆ ಮೆಡಿಕಲ್ ಡಾಕ್ಟರ್ಸ್, ಪೋಸ್ಟ್ ಮಾರ್ಟಮ್ ಟೀಮ್, ಎಲ್ಲ ಡಾಗ್ ಸ್ಕ್ವಾಡ್, ವಿಡಿಯೋಗ್ರಫಿ, ಎಕ್ಸ್ಕಾವೇಷನ್ಗೆ ಬೇಕಾದಂತ ಮೆಟೀರಿಯಲ್ಸ್. ಆಮೇಲೆ ಧರ್ಮಸ್ಥಳದ ಎಲ್ಲಿ ಸೆನ್ಸಿಟಿವ್ ಝೋನ್ ಇದೆ, ಇಟ್ ಹ್ಯಾಸ್ ಟು ಬಿ ಸೀಲ್ಡ್. ಮಂಗಳೂರು SP, ಮಂಗಳೂರು ಸಂಬಂಧಪಟ್ಟಂತ ಪೊಲೀಸ್ 24 ಗಂಟೆ ನೀವು ಯಾರು ಮಲಗಂಗಿಲ್ಲ. ಇನ್ಮೇಲೆ ಈ ಕೇಸ್ ಇನ್ವೆಸ್ಟಿಗೇಷನ್ ಆಗೋವರೆಗೂ ಯಾರು ಮಲಗಂಗಿಲ್ಲ. ಆಮೇಲೆ ಅಲ್ಲಿ ಏನು ಗಲಾಟೆಗಳಾಗಬಾರ್ದು. ಮಂಗಳೂರಲ್ಲಿ ಏನಾದ್ರು ಮುಸ್ಲಿಂ ಹೆಣ್ಣನೋ ಹಿಂದೂ ಹೆಣ್ಣನೋ ಬಿದ್ರೆ SP ಕಮಿಷನರ್ ಇಬ್ರು ಮನೆಗೆ ಹೋಗ್ತೀರಾ. ಆಮೇಲೆ ಇದನ್ನ ಡೈವರ್ಟ್ ಮಾಡಕ್ ಏನಾದ್ರು ಅಲ್ಲಿ ಮುಸ್ಲಿಂ ಹೆಣ ಬೆಳೆಸೋದು, ಆಮೇಲೆ ಮಾಧ್ಯಮದವ್ರನ್ನ ಅಲ್ಲಿ ಲವ್ ಜಿಹಾದಿ ಅವೆಲ್ಲ ಏನಾದ್ರು ಮಾಡಿದ್ರೆ ಮಂಗಳೂರು ಇಂಟೆಲಿಜೆನ್ಸಿ, ಮಂಗಳೂರು ಪೊಲೀಸ್, ಯು ವಿಲ್ ಗೋ ಟು ಜೈಲಲ್ಲಿ ಇರ್ತೀರಾ. ಆಮೇಲೆ ಇವಾಗಲೇ ಹೇಳ್ತಾ ಇದ್ದೀವಿ, ಈ ಕೇಸು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಬಾರದು. ದಟ್ ಈಸ್ ವಾಟ್ ವಿ ವಾಂಟೆಡ್ ಇಟ್. ಓಕೆ, ಇಟ್ ಶುಡ್ ನಾಟ್ ಬಿ ಡೈವರ್ಟೆಡ್. ಏನಾದ್ರೂ ಮಂಗಳೂರಲ್ಲೋ ಅಲ್ಲಿ ದಕ್ಷಿಣ ಕನ್ನಡದಲ್ಲೋ ಅಲ್ಲೆಲ್ಲಾದ್ರೂ ಮುಸ್ಲಿಂ ಹೆಣ ಹೊಡೆದು ಮುಸ್ಲಿಂ ಅವರು ಹೊಡೆದಾಕ್ರು ಅಂತ ಕಾಂಗ್ರೆಸ್ ಅವರು, ಈ ಕಡೆ ಹಿಂದೂನೇನ ಹೊಡೆದಾಕಿ BJP ಅವರು ಬೀದಿಗೆ ಬರ್ರೋ, ಚಪ್ಪಲಿ ತಗೊಂಡು ಹೊಡಿತೀರಿ ನಿಮ್ಗೆ. ಬರ್ರಿ, ಇವತ್ತು ಒಬ್ಬ ಮಾತಾಡಿಲ್ಲ. ಹಗಲು ರಾತ್ರಿ ಈ ಕೆಲಸ ಮಾಡಿದೀವಿ ನಾವು. ಓಕೆ, ಆಮೇಲೆ ಕಮಿಂಗ್ ಟು ದ ಪಾಯಿಂಟ್ ರೀ, ಯಾಕೆ SIT ಬೇಕು ಅಂತ ಗ್ಯಾರಂಟಿ ನ್ಯೂಸ್ ಅವರು ಹೆಡ್ಲೈನ್ಸ್ ಮಾಡಿದ್ದಾರೆ. SIT ಯಾಕೆ ಬೇಕಾಗಿದೆ? ವೈ ಡು ವಿ ರಿಕ್ವೈರ್ SIT? ವೈ ಡು ವಿ ರಿಕ್ವೈರ್ SIT? 2014ರಲ್ಲಿ 2014
158 ಅನ್ಯಾಚುರಲ್ ಡೆತ್ ಆಗಿದೆ, ರಿಪೋರ್ಟ್ ಆಗಿದೆ. ಎಲ್ಲಿ? ಧರ್ಮಸ್ಥಳ ಸ್ಟೇಷನ್ ಅಲ್ಲಿ 2014 158 ಅಸಹಜ ಸಾವು ಧರ್ಮಸ್ಥಳ ಸ್ಟೇಷನ್ ರಿಪೋರ್ಟ್ ಆಗಿದೆ. 2015 161 ಅನ್ಯಾಚುರಲ್ ಡೆತ್ ಸ್ಟೇಷನ್ ರಿಪೋರ್ಟ್ ಆಗಿದೆ. 2016 144 200-300 ಡೆತ್ ರಿಪೋರ್ಟ್ ಆಗಿದೆ ರೀ. SIT ಬೇಡವಾ? ಯಾರು ಕೊಂದವರು? ಆಮೇಲೆ 2017 ಆದ್ಮೇಲೆ ಡೆತ್ಗಳ ರೇಟ್ ಕಡಿಮೆ ಆಗ್ತಾ ಬಂತು. ಭಯ, ಕೊಂದ್ರೆ ಸಿಕ್ಕಾಕಂತೀವಿ ಅಂತ. ಒಂದು ವರ್ಷಕ್ಕೆ 200-250 ಜನ ಏನೋ ಸೂಸೈಡ್ ಅಂತ ತೋರಿಸಿದಾರೆ ಇವರೆಲ್ಲ. ಇದು ಸೂಸೈಡ್ ಅಥವಾ ರೇಪ್ ಮಾಡಿ ಸಾಯಿಸಿರೋದ? SIT ತನಿಖೆ ಮಾಡಬೇಕಾಗಿದೆ. ಸರ್ಕಾರ ಬರೀ SIT ರಚನೆ ಮಾಡಿ ಕೈ ತೊಳ್ಕೊಳಂಗಿಲ್ಲ. ಓಕೆ, ರಾಹುಲ್ ಗಾಂಧಿ ಕರೆಸ್ಬೇಕು. ಇದೇ ರಾಹುಲ್ ಗಾಂಧಿ ಸ್ಪಾಟ್ಗೆ ಬರಬೇಕು. ರಾಜ್ಯ ಸರ್ಕಾರ ಇನ್ವಿಟೇಷನ್ ಕೊಡಬೇಕು. ಮಣಿಪುರ್ಗೆ ಹೋಗಿದ್ದ ರಾಹುಲ್ ಗಾಂಧಿ ಬರಬೇಕು ಧರ್ಮಸ್ಥಳಕ್ಕೆ. ವಿ ವಾಂಟ್ ನ್ಯಾಷನಲ್ ಅಟೆನ್ಷನ್ ಟು ದಿಸ್ ಹತ್ಯಾಕಾಂಡಕ್ಕೆ ನ್ಯಾಷನಲ್ ಅಟೆನ್ಷನ್ ಬೇಕಾಗಿದೆ. ಸರ್ಕಾರ ಮಲಗಂಗಿಲ್ಲ, ಸರ್ಕಾರನ ಮಲಗಕ್ ಬಿಡಲ್ಲ. ಪೊಲೀಸರು ನಿಯತ್ತ ಕೆಲಸ ಮಾಡಬೇಕು. ದಣಿಗಳು ಬ್ರೀಫ್ ಕೇಸ್ ಕೊಡ್ತಾರೆ ಅಂತೇನಾದ್ರು ಒಂದು ಸಣ್ಣ ಡೌಟ್ ಸಿಕ್ಕರು ಯು ವಿಲ್ ಬಿ ರಿಪ್ಡ್ ಲೀಗಲಿ. ನಿಮ್ಮ ಡರ್ಮಿಸ್ ಎಪಿಡರ್ಮಿಸ್ ಸುಳಿತೀವಿ ಆಮೇಲೆ. ಓಕೆ, ಲೀಗಲ್ ಆಗಿ. ಓಕೆ, ವಿ ವಾಂಟ್ ದ ಗವರ್ಮೆಂಟ್ ಟು ಪ್ರೊವೈಡ್ ದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್. ಬರೀ SIT ಮಾಡ್ಬಿಟ್ಟು ಆದೇಶ ಮಾಡಿ ಬಿಸಾಕ್ ಬಿಡೋದಲ್ಲ. ಓಕೆ, ಅವ್ರಿಗೆ ಬೇಕಾದಂತ ಎಂಟೈರ್ ಇನ್ವೆಸ್ಟಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ಸ್, ವೆಹಿಕಲ್ಸ್ ಆಗಿರ್ಬೋದು, ಆಂಬುಲೆನ್ಸ್ ಆಗಿರ್ಬೋದು, ಮೆಡಿಕಲ್ ಟೀಮ್ ಆಗಿರ್ಬೋದು, ಎಲ್ಲಾವುದು ಕೊಡಬೇಕು. ಡಾಗ್ ಸ್ಕ್ವಾಡ್, ವಿಡಿಯೋ ಸ್ಕ್ವಾಡ್, ಫಾರೆನ್ಸಿಕ್ ಟೀಮ್, ಅಲ್ಲೇ ಒಂದು ಫಾರೆನ್ಸಿಕ್ ಟೀಮ್ ಅನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವನು ಹೇಳೋ ಪ್ರಕಾರ 1,000 ಆಮೇಲೆ ಅವ್ರದ್ದು ದಣಿಗಳದ್ದು ಹಾಸ್ಪಿಟ್ಲ್ಗಳವೆ, ಅಲ್ಲೇನಾದ್ರೂ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇನಾದ್ರೂ ದಿಕ್ ತಪ್ಪಿಸ್ಬಿಟ್ಟಿರ. ಯಾಕಂದ್ರೆ ಲಾಸ್ಟ್ ಟೈಮ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಹೊಗೆ ಆಗಿದೆ. ಇಲ್ಲಿ ಎಲ್ಲಾವುದು ಕೂಡ. ಆಮೇಲೆ ಇನ್ನೊಂದು ಹೆಚ್ಚಾಗಿ ಸರ್ಕಾರ ಮಾಡಬೇಕಾದ್ರೆ ಏನು ಅಂತಂದ್ರೆ, ವಿ ವಾಂಟ್ ದ ಗವರ್ಮೆಂಟ್ ಟು ಅಪಾಯಿಂಟ್ ಎ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್, ಪ್ರಿಫರಬಲಿ. ವೈ ನಾಟ್? ಗೋಪಾಲ್ ಗೌಡ್ರು ಬೀದಿಗೆ ಬಂದು, ಜಸ್ಟಿಸ್ ಗೋಪಾಲ್ ಗೌಡ್ರು ಬೀದಿಗೆ ಬಂದು ಹೋರಾಟ ಮಾಡಿದ್ದಾರೆ. ಜಸ್ಟಿಸ್ ಗೋಪಾಲ್ ಗೌಡ್ರನ್ನೇ ಈ ಒಂದು SITಗೆ ಮಾನಿಟರ್ ಮಾಡಕ್ಕೆ ಸರ್ಕಾರ ಅಪಾಯಿಂಟ್ ಮಾಡಬೇಕು. ಯಾರೋ ನಿಮಗ್ ಬೇಕಾದ್ರೆ ಅಪಾಯಿಂಟ್ ಮಾಡಬೇಡಿ. ಸಿದ್ದರಾಮಯ್ಯ ನಿನ್ ಮೇಲೆ ನಂಬಿಕೆ ಇಲ್ಲ. ವಿ ವಾಂಟ್ ಸಮ್ ನ್ಯೂಟ್ರಲ್ ಜಡ್ಜ್, ಪ್ರಿಫರಬಲಿ ಗೋಪಾಲ್ ಗೌಡ್ರನ್ನ ಅಪಾಯಿಂಟ್ ಮಾಡಬಹುದು. ಅಥವಾ ಗೋಪಾಲ್ ಗೌಡ್ರ ರೀತಿಯಂತ ಪ್ರೊಫೈಲ್ ಇರುವಂತ ನಿಯತ್ತಿನ ಜಡ್ಜ್ಗಳು ಈ SITಗೆ ಮಾನಿಟರ್ ಮಾಡಕ್ಕೆ. ವಿ ವಾಂಟ್ ಎ ಜಡ್ಜ್ ಟು ಮಾನಿಟರ್ ದಿಸ್. ನಮ್ಗೆ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ. ಆಮೇಲೆ ಈ SIT ಇಂದ ವಿ ವಾಂಟ್ ಪಬ್ಲಿಕ್ಗೆ ಮಾಹಿತಿಯನ್ನ, ಪ್ರೆಸ್ ಬ್ರೀಫ್ ಅನ್ನ ರೆಕಾರ್ಡ್ ಬ್ರೇಕಪ್ಸ್ ಅಲ್ಲಿ ಕೊಡ್ತಾ ಇರಬೇಕು. ನಮ್ಗೇನು ಎಲ್ಲ ಕೊಡಿ ಅಂತ ಹೇಳ್ತಾ ಇಲ್ಲ ನಮ್ಗೆ. ಬಟ್ ಪೊಲೀಸ್ ಇಲಾಖೆ ಮೇಲೆ, ಸರ್ಕಾರದ ಮೇಲೆ 1% ಕೂಡ ನಂಬಿಕೆ ಇಲ್ಲ ಜನಗಳಿಗೆ. ವಿ ಆಲ್ ಫಾಟ್. ನಾವೆಲ್ಲ ಕಿರ್ಚಿ ಆದ್ರೂ ಕೂಡ ನಾವ್ಯಾರು ಆ ಬಿಲೀಫ್ ನ ಬಿಟ್ಟಿಲ್ಲ. ಓಕೆ, ವಿ ಆಲ್ ಬಿಲೀವ್ಡ್ ಇಟ್ ಇಸ್ ಗೋನ್ ಟು ಹ್ಯಾಪನ್. ಇಟ್ ಇಸ್ ಹ್ಯಾಪನ್ಡ್. ನೋಡಿ, ಯಾವುದೇ ಕೆಲಸ ಆಗಿರಿ ಎಲ್ಲರೂ ಹೇಳಿದ್ರು ಸರ್ ಧನಂಜಯ ಸರ್ ಜೊತೆ ಸೇರ್ಕೊಳ್ಳಿ ಅಂತ. ಧನಂಜಯ ಸರ್ ಅವ್ರದೇ ಆದಂತ ಲೆವೆಲ್ ಅಲ್ಲಿ ಈ ಕೇಸಲ್ಲಿ ಕೆಲಸ ಮಾಡಿದ್ದಾರೆ. ಒಂದಷ್ಟು ಜನ ವಿಡಿಯೋಗಳು ಮಾಡಾಕಿದ್ದಾರೆ, ಇನ್ನೊಂದಷ್ಟು ಜನ ಲೆಟರ್ಗಳನ್ನ ಬರ್ತಿದ್ದಾರೆ, ಇನ್ನೊಂದಷ್ಟು ಜನ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿದ್ದಾರೆ ಹುಡುಗರು, ಇನ್ನೊಂದಷ್ಟು ಜನ ಅಡ್ವೊಕೇಟ್ಗಳು CM ಅನ್ನ ಭೇಟಿ ಮಾಡಿದ್ದಾರೆ. ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಬೀದಿಗಿಳಿದು ಅಲ್ಲಿ ಹೋಗಿ CM ಅನ್ನ ಭೇಟಿ ಮಾಡಿ ಐ ಥಿಂಕ್ ಮಾಧ್ಯಮ ಇದು ಪ್ರೆಸ್ ಕ್ಲಬ್ ಅಲ್ಲಿ ಬ್ರೀಫಿಂಗ್ ಮಾಡಿದ್ದಾರೆ. ಒಂದಷ್ಟು ಮಾಧ್ಯಮಗಳು ಕೆಲಸ ಮಾಡಿದ್ರು. ಸಾವಿರಾರು ಯೂಟ್ಯೂಬರ್ಸ್ ಟ್ರೋಲಿಂಗ್ ಮತ್ತೊಂದು ಓಡಿಸಿದ್ರು, ಸ್ಟೇ ತಗೊಂಡ್ಬಂದ್ರು. ಆದರೂ ಕೆಲಸ ಮಾಡಿದ್ದಾರೆ. ಎಲ್ಲರ ಪ್ರೆಷರ್ಸು, ಎಲ್ಲರ ಕಮೆಂಟು, ಎಲ್ಲರ ಶೇರಿಂಗು, ಆಮೇಲೆ ಎಲ್ಲರೂ ಮಾಡಿದಂತ ಪ್ರಾರ್ಥನೆ ಪ್ರತಿಯೊಬ್ಬರು ಕೆಲಸದ. ಧನಂಜಯ ಸರ್ ಆಗಿರ್ಬೋದು, ಜಸ್ಟಿಸ್ ಗೋಪಾಲ್ ಗೌಡ್ರ ಆಗಿರ್ಬೋದು, ದ್ವಾರಕನ್ ಸರ್ ಆಗಿರ್ಬೋದು, ಆಮೇಲೆ ನನ್ನ ಫ್ರೆಂಡ್ ಪ್ರದೀಪ್ JDS ಅಲ್ಲಿ ಇದ್ದಾರೆ. ಪಕ್ಷಾತೀತವಾಗಿ ಕೆಲಸ ಮಾಡಿದೀವಿ. ಎಲ್ಲಿ ಗುರ್ಸ್ಕೊಂಡಿದ್ದೀರಿ ಇರ್ಬೋದು, ಬಟ್ ವಿ ವರ್ಕ್ ಆಸ್ ಅ ಟೀಮ್. ಬೆಳಗ್ಗೆ ಪ್ರದೀಪ್ ಫೋನ್ ಮಾಡಿದ್ರು, ನಾಳೆ ಮೀಟಿಂಗ್ ಇದೆ ಬ್ರದರ್ ಬರಬೇಕು ಅಂತ. ನಾವು ಬರ್ತೀವಿ ಅಂತಂದ್ರೆ JDS ಅಡ್ವೊಕೇಟ್ಸ್ ಇದ್ದಾರೆ, ಬಿಜೆಪಿ ಅಡ್ವೊಕೇಟ್ಸ್ ಇದ್ದಾರೆ, ಕಾಂಗ್ರೆಸ್ ಅಡ್ವೊಕೇಟ್ಸ್ ಇದ್ದಾರೆ, ನಮ್ಮಂತ ನ್ಯೂಟ್ರಲ್ ಅಡ್ವೊಕೇಟ್ಸ್ ಇದ್ದಾರೆ. ಎಲ್ಲ ಸೇರ್ಕೊಂಡ್ವಿ. ವಿ ಆಲ್ ವರ್ಕ್ ಟುಗೆದರ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಧನಂಜಯ ಸರ್
ಸರ್ ರೋಸ್ಟ್ ಮಾಡಿದ್ವಿ ಅವನ ಅಜಿತ್ನಿಗೆ ರೋಸ್ಟ್ ಮಾಡಿದ್ಯಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು. ಧನಂಜಯ ಸರ್ ಸುವರ್ಣದಲ್ಲಿ ಏನ್ ಆಂಕರ್ಗಳಾಗ್ಬಿಟ್ರೆ ಸುಪ್ರೀಂ ಕೋರ್ಟ್ ಜಡ್ಜು, ಸುಪ್ರೀಂ ಕೋರ್ಟ್ ಲಾಯರ್ಗಳ ತರ ಪ್ರಶ್ನೆ ಕೇಳ್ತಾರೆ. ಅದೆಲ್ಲದು ಕೂಡ ಏನೋ ಪೊಲೀಸ್ ಅವರ ಅನುಮತಿನಲ್ಲೇ ಊಣ ಹಾಕಿದಾರೆ ಅಂತ ಅಜಿತ್ ಹನುಮಕ್ನವರು. ಅವ್ರ ಜಾತಿನೇ ಅಲ್ವಾ, ಇವನು ಜೈನು, ಅವರು ಜೈನು, ಎಲ್ಲಿ ಬಿಟ್ಕೊಡ್ತಾರೆ? ಜಾತಿ ಫ್ರೆಂಡ್ ಜಾಸ್ತಿ. ಓಕೆ, ಏನೇ ವಿಚಾರ ಇರ್ಲಿ, ದೌಲತ್ ಮಾಡಿದಂತ ಸಿದ್ದರಾಮಯ್ಯನ ಕೈಯಲ್ಲಿ SIT ರಚನೆ ಮಾಡಿದ್ವಿ. ಬಟ್ ಆದ್ರೂ ಈ SIT ಮೇಲೆ ಸಂಪೂರ್ಣವಾಗಿ ಮಾನಿಟರಿಂಗ್ ಮಾಡಬೇಕು. ಇವ್ರ ಮೇಲೆ ನಾವು ಡಿಪೆಂಡ್ ಆಗಂಗಿಲ್ಲ. ಯಾಕಂದ್ರೆ ಲೀಗಲ್ ಆಗಿ ದಿಕ್ತಪ್ಸಕ್ಕೆ ಇವಾಗ ಒಳ್ಳೆ ಈಸಿ ಪ್ಲಾಟ್ಫಾರ್ಮ್ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದೀವಿ. ನಿಮ್ಮೆಲ್ಲರ ಪ್ರಾರ್ಥನೆ. ಎಷ್ಟೋ ಜನ ಹೇಳಿದ್ರು, ಸರ್ ಏನ್ ಸರ್ ರಾತ್ರಿ ಆದ್ರೆ ವಿಡಿಯೋ ಮಾಡಾಕ್ತೀರಾ, ಬೆಳಗ್ಗೆ ಆದ್ರೆ ವಿಡಿಯೋ ಮಾಡಾಕ್ತೀರಾ, ಕನ್ನಡದಲ್ಲಿ ಮಾಡಲ್ಲ ಇಂಗ್ಲಿಷಲ್ಲೆಲ್ಲ ಮಾಡ್ತೀರಾ ಅಂತ. ಇಂಗ್ಲಿಷಲ್ಲಿ ಮಾಡಿದ್ದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಫಾಲೋ ಅಪ್ ಮಾಡಿ ಅಂತ. ಪೀಪಲ್ ಲೈಕ್ BBC, CNN, IBN ಅವ್ರಿಗೆ ಅವರು ಕೂಡ ಟೇಕ್ ಓವರ್ ಮಾಡಿದ್ದಾರೆ. ದೇ ಆರ್ ಆಲ್ಸೋ ಮಾನಿಟರಿಂಗ್ ಅಂಡ್ ಇನ್ವೆಸ್ಟಿಗೇಟಿಂಗ್. BBC ಇದೆ, ನ್ಯಾಷನಲ್ ಮೀಡಿಯಾಗೆ ಹಿಂದಿ ಬೇಕಾಗಿದೆ. ಸೊ ರಾತ್ರಿ ರಾಹುಲ್ ಗಾಂಧಿಗೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದೀವಿ, ಹಿಂದಿನಲ್ಲಿ ಹಾಕಿದೀವಿ. ನಮ್ ಕೈಲಾದಂತ ಪ್ರಯತ್ನ. ನಾನು ಕೂಡ ಹೇಳದ್ನಲ್ಲ, ಹೆಚ್ಚು ಕಮ್ಮಿ 5 ದಿವಸ ಆಯ್ತು. ಬೆಳಗ್ಗೆ 3 ಗಂಟೆಗೆ ಹೇಳೋದು, ಧ್ಯಾನ ಕೂತ್ಕೊಳ್ಳೋದು. ಯಾಕಂದ್ರೆ ನಮ್ ಇವ್ರ ತರ ಪವರ್ ಇಲ್ವಲ್ಲ, ಪೊಲೀಸು ಪವರ್ ಇಲ್ಲ, CM ಸಿದ್ದರಾಮಯ್ಯ ತರ. ಸೊ ನಾವೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಇದೇ ರೀತಿಲಿ ಮಾಡಬೇಕು ಅಂತ ಹೇಳಿದ್ರೆ. ಬಟ್ ಅಲ್ಟಿಮೇಟ್ಲಿ ಬಿಗ್ ಸಲ್ಯೂಟ್ ಟು ಪೀಪಲ್. ಹೆಚ್ಚು ಕಮ್ಮಿ 530 ಜನ ನೋಡ್ತಾ ಇದ್ದಾರೆ. ಮೋಸ್ಟ್ಲಿ ಒಂದು TV ಚಾನಲ್ ಲೈವ್ ಅಲ್ಲೂ ಕೂಡ ಇಷ್ಟು ಜನ ನೋಡಲ್ಲ. ಐ ಥಿಂಕ್ 530 ಪೀಪಲ್ ಆರ್ ವಾಚಿಂಗ್ ದಿಸ್ ಲೈವ್. ಅಂಡ್ ಥ್ಯಾಂಕ್ಸ್ ಅ ಲಾಟ್ ಟು ನನ್ನ ಇಂಟೆಲಿಜೆನ್ಸ್ ಕೆಲಸ ಮಾಡುವಂತ ಎಲ್ಲಾ ಪೊಲೀಸರಿಗೆ. ಸಾಕಷ್ಟು ಪೊಲೀಸರು ನನಗೆ ಮಾಹಿತಿ ಕೊಟ್ಟರು. ಐ ಶುಡ್ ಥ್ಯಾಂಕ್ ದ ಟೀಮ್ ಆಫ್ ಪೊಲೀಸರು ಮಾಹಿತಿ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಕ್ ಸಾಧ್ಯ ಆಯ್ತು. ಸಾಕಷ್ಟು ಜನ ಪೊಲೀಸರು ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಲ್ಲಿ ಇರೋರು ನನಗೆ ಮಾಹಿತಿಗಳನ್ನ ಕೊಟ್ಟರು. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್ ಅಂಡ್ ಕೀಪ್ ಗಿವಿಂಗ್ ಇನ್ಫಾರ್ಮೇಶನ್ ಟು ಮೀ ಅಂಡ್ ಲೆಟ್ ದೇರ್ ಬಿ ಎ ಜಸ್ಟಿಸ್ ಇನ್ ದಿಸ್ ಇನ್ಜಸ್ಟಿಸ್ ಧರ್ಮಸ್ಥಳ ಹತ್ಯಾಕಾಂಡ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಬಟ್ ಒಂದಂತೂ ನಿಜ, ಈ ಕೇಸನ್ನ SIT ಮಾಡಿಸ್ಬೇಕು, ಅವನಿಗೆ ಕೋಳ ಹಾಕಿಸ್ಬೇಕು, ಅವನನ್ನು ಜೈಲಲ್ಲಿ ನೋಡಬೇಕು. ಅಲ್ಲಿವರೆಗೂ ನನಗೂ ನೆಮ್ಮದಿ ಇಲ್ಲ. ಥ್ಯಾಂಕ್ ಯು.